ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಿಕೊಡುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶ್ರೀನಿಧಿ ಹೆಬ್ಬಾರ್. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿ ನಿಮಗೆಲ್ಲರಿಗೂ ಕನ್ನಡದ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ಇವತ್ತು ತಿಳಿಸಬೇಕು ಅಂತ ನಾನು ನಿಮ್ಮನ್ನು ಭೇಟಿಯಾಡೋದಕ್ಕೋಸ್ಕರ ಬಂದಿದ್ದೇನೆ. ಮೊದಲನೇದಾಗಿ ನಾವಿವತ್ತು ಬಾನುಲಿಯಿಂದ ಈ ಧ್ವನಿಯನ್ನು ಕೇಳ್ತಾ ಇರೋದ್ರಿಂದ ಬಾನುಲಿಯಿಂದನೇ ನಮ್ಮ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬಾನುಲಿ ಎಲ್ಲಿಂದ ಶುರುವಾಯಿತು, ಈ ರೇಡಿಯೋ ಹೇಗೆ ಶುರುವಾಯಿತು ಅನ್ನೋದ್ರ ವಿಶೇಷವಾಗಿ ಕನ್ನಡ ಇದರ ಹೆಮ್ಮೆ ಏನಿದೆ ಅಂತ ಕೇಳೋದಾದ್ರೆ, ಈ ಬಾನುಲಿ ರೇಡಿಯೋ ಸರ್ವಿಸ್ ಶುರುವಾಗಿದ್ದು ಮೊದಲನೇದಾಗಿ 1935ನೇ ಇಸ್ವಿ ನಮ್ಮ ಮೈಸೂರಿನ MV ಗೋಪಾಲಸ್ವಾಮಿಯವರ ಮನೆ ಬಿಟ್ಟಲ ವಿಹಾರ ಎಂಬ ಸ್ಥಳದಲ್ಲಿ ಶುರುವಾಗುತ್ತೆ. ಮೊದಲನೇದಾಗಿ ಯಾರ ಧ್ವನಿ ಮೂಡಿ ಬಂದಿತ್ತು ಕೇಳಿರ್ಬೋದಾ ನೀವು? ಇದು ಒಂದು ವಿಶೇಷ ಸಂಗತಿ. ಆಕಾಶವಾಣಿಯಲ್ಲಿ ಯಾರಾದರೂ ಕವನವನ್ನ ವಾಚನೆ ಮಾಡಿದ್ರಾ, ಹಾಡನ್ನ ಹೇಳಿದ್ರಾ ಅಂತ ಕೇಳಿದ್ರೆ ನಿಮ್ಗೆ ಇದು ಆಶ್ಚರ್ಯ ಆಗುತ್ತೆ. MV ಗೋಪಾಲಸ್ವಾಮಿ ಅವರ ಮಗುವಿನ ಧ್ವನಿಯಿಂದ ಬಾಬಾ ಬ್ಲ್ಯಾಕ್ ಶಿಪ್ ಅನ್ನುವಂತಹ ಪದ್ಯವನ್ನ ಮೊಟ್ಟ ಮೊದಲ ಬಾರಿಗೆ ಹಾಡಿಸಬೇಕು ಅಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆ ಮಗು ಹಾಡೋದ್ರ ಬದಲಾಗಿ ಅಳುವನ್ನ ಶುರು ಮಾಡುತ್ತೆ. ಆ ಅಳುವಿನ ಆಲಾಪದೊಂದಿಗೆ ಭಾರತದ ಮೊಟ್ಟ ಮೊದಲ ರೇಡಿಯೋ ಸೇವೆ ಶುರುವಾಗುತ್ತೆ. ಸತತವಾಗಿ 6 ವರ್ಷಗಳ ತಮ್ಮ ಪರಿಶ್ರಮದಿಂದ ಆಕಾಶವಾಣಿಯನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ MV ಗೋಪಾಲಸ್ವಾಮಿಯವರು ನೋಡಿಕೊಳ್ತಾರೆ. ಹಾಗಿದ್ದಲ್ಲಿ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಈ ಆಕಾಶವಾಣಿ ಎನ್ನುವಂತಹ ಪದ ಎಲ್ಲಿಂದ ಬಂತು, ಯಾರು ಇದರ ನಿರ್ಮಾತೃ? ನೀವು ಹಿಂದಿಲೂ ಕೂಡ ಕೇಳಿರುವುದು ಆಕಾಶವಾಣಿ ಹೇ, AM ಆಕಾಶವಾಣಿ ಅಂತೆಲ್ಲ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಕೇಳಿರ್ತೀರ. ಆದ್ರೆ ಈ ಆಕಾಶವಾಣಿ ಅನ್ನಂತ ಪದವನ್ನ ತಂದುಕೊಟ್ಟದ್ದು ಕೂಡ ನಮ್ಮ ಹೆಮ್ಮೆಯ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂತಹ ನಾ ಕಸ್ತೂರಿ ಮತ್ತು MV ಗೋಪಾಲಸ್ವಾಮಿಯವರ ಸಾರಥ್ಯದಲ್ಲಿ ಆಕಾಶವಾಣಿ ಎನ್ನುವಂತಹ ಉದ್ಘೋಷ ವಾಕ್ಯದೊಂದಿಗೆ ಇಂದಿನ ಬಾನುಲಿ ಅಂದಿನ ಬಾಲಿ ಎಲ್ಲವೂ ಕೂಡ ಶುರುವಾಗ್ತಿತ್ತು. ಹಾಗೆ ನಾವು ಮುಂದುವರಿತಾ ಹೋದ್ರೆ ಇದರಲ್ಲಿ ಹಲವಾರು ವಿಶೇಷಗಳಿದೆ. ಕನ್ನಡಿಗರು ಹೆಮ್ಮೆ ಪಡುವಂತಹ ಹಿರಿಮೆ ಗರಿಮೆಗಳಿದೆ. ಕನ್ನಡದ ಮೊಟ್ಟ ಮೊದಲ ವ್ಯಾಕ್ಸಿನೇಷನ್ ಯಾವಾಗ ಆಗಿತ್ತು? ಇದು ಕೂಡ ವಿಶೇಷವೇ. ಭಾರತದ ಮೊಟ್ಟ ಮೊದಲ ವ್ಯಾಕ್ಸಿನೇಷನ್ ಆದಂತದ್ದು ನಮ್ಮ ಮೈಸೂರಿನಲ್ಲಿ 1806ನೇ ಇಸ್ವಿಯಲ್ಲಿ ಭಾರತದ ಮೊಟ್ಟ ಮೊದಲ ವ್ಯಾಕ್ಸಿನೇಷನ್ ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತಮ್ಮ ಪ್ರಜೆಗಳಿಗೆ ಯಾವುದೇ ರೀತಿಯ ಪ್ಲೇಗ್ ಆಗಲಿ ಇನ್ಯಾವುದೇ ರೀತಿಯ ರೋಗಗಳು ಬರಬಾರದು ಅನ್ನೋ ಉದ್ದೇಶದಿಂದ ಮೊಟ್ಟ ಮೊದಲ ವ್ಯಾಕ್ಸಿನೇಷನ್ ನ ಮಾಡಿಸ್ತಾರೆ. ಹಾಗೆ ನಿಮಗೆಲ್ಲ ತಿಳಿದಂತೆ ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಿದ್ದು 1901ನೇ ಇಸ್ವಿಯಲ್ಲಿ ಶಿವನ ಸಮುದ್ರದಲ್ಲಿ. ಅದು ಕೂಡ ನಿಮಗೆಲ್ಲ ತಿಳಿದಿರುವಂತಹ ಮಾಹಿತಿ. ಹಾಗೆ ಭಾರತದ ಮೊಟ್ಟ ಮೊದಲ ವಿದ್ಯುತ್ ದೀಪ ಶುರುವಾದದ್ದು ಎಲ್ಲಿ? ಇದು ಕೂಡ ಒಂದು ವಿಶೇಷ ಸಂಗತಿ ಅಂತ ಅನ್ಬೋದು. ಈ ಹೆಸರನ್ನ ನೀವು ಬಹುಶಃ ಕೇಳಿರ್ಬೋದು, ಕೇಳದೇ ಇರಬಹುದು. ಬೆಂಗಳೂರಿನ ಸಿದ್ದಿಕಟ್ಟೆ ಕೆರೆ ಅನ್ನುವಂತ ಒಂದು ಸ್ಥಳ ಇತ್ತು. ಇವತ್ತು ಅದು KR ಮಾರುಕಟ್ಟೆ ಆಗಿದೆ. ಸಿದ್ದಿಕಟ್ಟೆ ಕೆರೆಯ ಏರಿಯಾ ಮೇಲ್ಗಡೆ ಮೊದಲನೆಯ ವಿದ್ಯುತ್ ದೀಪ ಶುರುವಾಗುತ್ತೆ. ಯಾಕಂದ್ರೆ ಅಂದಿನ ಕಾಲದಲ್ಲಿ ಅದೊಂದು ಪ್ರಖ್ಯಾತ ಮಾರುಕಟ್ಟೆ ಆಗಿತ್ತು. ಹಾಗಾಗಿ ಭಾರತದ ಮೊಟ್ಟ ಮೊದಲ ವಿದ್ಯುತ್ ದೀಪ ಶುರುವಾದದ್ದು 1905 ಬೆಂಗಳೂರಿನ ಸಿದ್ದಿಕಟ್ಟೆ ಕೆರೆ ಅಥವಾ KR ಮಾರುಕಟ್ಟೆಯಲ್ಲಿ. ಹಾಗೆ ಕನ್ನಡಿಗರಿಗೆ ಮತ್ತೊಂದು ಹೆಮ್ಮೆ ಅಂತಂದ್ರೆ, ಭಾರತದ ಎಲ್ಲ ಪ್ರಜೆಗಳು ಸ್ವತಂತ್ರಕ್ಕೋಸ್ಕರ ಹೋರಾಡ್ತಿದ್ದಂತಹ ಸಂದರ್ಭ. ಆದ್ರೆ ಕನ್ನಡಿಗರು ಎಷ್ಟು ಹೆಮ್ಮೆ ಅಂತ ಖುಷಿಯಿಂದ ಹೇಳಬೇಕಾಗತ್ತೆ, 1881ನೇ ಇಸ್ವಿಯಲ್ಲಿ ನಾವು ಮೊಟ್ಟ ಮೊದಲ ಭಾರತದ ಮತದಾನವನ್ನ ಮಾಡ್ತೀವಿ ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ. ದಿವಾನ್ ರಂಗಾಚಾರ್ಲು ಹಾಗೆ 10ನೇ ಚಾಮರಾಜ ಒಡೆಯರ್ ಇವರ ಉಪಸ್ಥಿತಿಯಲ್ಲಿ ಮೊಟ್ಟ ಮೊದಲ ಮತದಾನವನ್ನ ಮಾಡಿ ಮೊಟ್ಟ ಮೊದಲ 144 ಜನ ಸಂಸದರನ್ನ ಚುನಾಯಿಸಿ ಬರ್ತಾರೆ. ಆ 144 ಜನ ಸಂಸದರನ್ನ ಉದ್ಘೋಷಿಸಿ ಪ್ರಜಾಪ್ರತಿನಿಧಿ ಸಭೆಯನ್ನು ಕೂಡ 1881ರಲ್ಲಿ ನಡೆಯುತ್ತೆ. ಹಾಗೆ ನಿಮ್ಗೆಲ್ಲ ಇನ್ನೊಂದು ವಿಶೇಷ ಏನಂದ್ರೆ, ಏಷ್ಯಾದ ಮೊಟ್ಟ ಮೊದಲ ನೀರಾವರಿ ಕಾಲುವೆ ಎಲ್ಲಿ ಸ್ಥಾಪನೆ ಮಾಡಿದ್ರು? ಇದು ಕೂಡ ಒಂದು ವಿಶೇಷ. ಸರ್ ಎಂ ವಿಶ್ವೇಶ್ವರಯ್ಯನವರು ಇದಕ್ಕೆ ನಿರ್ಮಾತೃಗಳಾಗಿದ್ರು. ವಿಶೇಷ ಏನಂದ್ರೆ, ಅವತ್ತಿನ ದಿವಸ ಇದು ಸ್ಥಾಪನೆಯಾಗಿದ್ದು ಮಂಡ್ಯ ಜಿಲ್ಲೆಯ ಹುಲಿಕೆರೆ ಎಂಬ ಸ್ಥಳದಲ್ಲಿ 1920ನೇ ಇಸ್ವಿಯಲ್ಲಿ. ಈ ಹುಲಿಕೆರೆಯಲ್ಲಿ ಇದು ಸ್ಥಾಪನೆ ಆಗ್ಬೇಕು ಅಂತ ಯೋಚನೆ ಮಾಡಿದಾಗ ಅವತ್ತಿನ ದಿವಸಕ್ಕೆ ಕೆಲಸಗಾರರಾಗಿ 54,000 ಜನ ಕೆಲಸದವ್ರು ಬೇಕಾಗ್ತಿತ್ತು. ಭಾರತದ ಎಲ್ಲಾ ಭಾಗದಲ್ಲೂ ಹುಡುಕಿದ್ರೆ ಕೂಲಿ ಕಾರ್ಮಿಕರಿಗೆ ಅಂದಿನ ಕೂಲಿಯಾಗಿ ಕೊಟ್ಟಿದ್ದು 2 ಆಣೆ ಮಾತ್ರ. ನಾಲ್ವಡಿ ಪ್ರಭುಗಳು ಯೋಚನೆ ಮಾಡ್ತಾರೆ, 2 ಆಣೆ ಕೂಲಿಯನ್ನ ಕೊಡಬೇಕು ಅಂದ್ರೆ ಎಷ್ಟು ದೊಡ್ಡ ಮೊತ್ತ ಆಗುತ್ತೆ, ಅದಕ್ಕಿಂತ ಕಮ್ಮಿ ಯಾರಾದ್ರೂ ಮಾಡೋರಿದ್ದಾರಾ ನೋಡಿ ವಿಶ್ವೇಶ್ವರನವರೇ ಅಂತ ಕೇಳಿದಾಗ, ವಿಶ್ವೇಶ್ವರನವರು ಭಾರತವನ್ನೆಲ್ಲಾ ಕಡೆ ಹುಡುಕಾಡಿ ಸಿಗದೇ ಇದ್ದಾಗ ಅಫ್ಘಾನಿಸ್ತಾನದಿಂದ 54,000 ಜನ ಕೆಲಸಗಾರರನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಏಷ್ಯಾದ ಮೊಟ್ಟ ಮೊದಲ ಕೃಷಿ ಸಂಬಂಧಪಟ್ಟಂತಹ ನೀರಾವರಿ ಕಾಲುವೆಯನ್ನು ಸ್ಥಾಪನೆ ಮಾಡ್ತಾರೆ. ಅದು ಎಷ್ಟಕ್ಕೆ? ಕೇವಲ 1.5 ಆಣೆಗೆ. ಎಷ್ಟು ವಿಶೇಷ ಅಲ್ವಾ? ಇದು ಕೂಡ ಇವತ್ತಿಗೂ ಕೂಡ ಇದೆ. ನೀವೆಲ್ಲರೂ ಹೋಗಿ ನೋಡಿ ಬರಬಹುದು.
ಮೊಟ್ಟ ಮೊದಲ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ಹಾಗೆ ಮಹಿಳೆಯರಿಗೆ ಕಡ್ಡಾಯ ಶಿಕ್ಷಣ ಪದ್ಧತಿಯನ್ನ ಕೊಟ್ಟಂತವರು ನಮ್ಮ ನಾಲ್ವಡಿ ಪ್ರಭುಗಳು 1923ನೇ ಇಸ್ವಿಯಲ್ಲಿ. ಇದನ್ನ ಕೇಳಿದಾಗ ಎಷ್ಟೊಂದು ಆಶ್ಚರ್ಯ ಅನ್ಸತ್ತಲ್ವಾ? ಭಾರತದಲ್ಲಿ ಹಾಗಿದ್ರೆ ಎಲ್ಲೂ ಕಡ್ಡಾಯ ಶಿಕ್ಷಣ ಪದ್ಧತಿ ಜಾರಿಯಲ್ಲಿ ಇರ್ಲಿಲ್ವಾ? ಇತ್ತು, ಆದ್ರೆ ಪುರುಷರಿಗೆ ಮಾತ್ರ ಇತ್ತು. ಹೆಣ್ಣು ಮಕ್ಕಳಿಗೆ ಮೊಟ್ಟ ಮೊದಲ ಮತದಾನದ ಹಕ್ಕು, ಮೊಟ್ಟ ಮೊದಲ ಕಡ್ಡಾಯ ಶಿಕ್ಷಣವನ್ನು ಜಾರಿ ಮಾಡಿದ್ದು ನಮ್ಮ ಹೆಮ್ಮೆಯ ನಾಲ್ವಡಿ ಪ್ರಭುಗಳು. ಹಾಗೆ ಕನ್ನಡ ರಾಜ್ಯೋತ್ಸವದ ಈ ಸಮಯದಲ್ಲಿ ಕನ್ನಡವನ್ನ ಮೊಟ್ಟ ಮೊದಲ ಬಾರಿಗೆ ಆಡಳಿತ ಭಾಷೆಯಾಗಿ ಯಾರು ರೂಪಿಸಿದ್ರು, ಯಾರು ನೋಡ್ಕೊಂಡ್ರು ಅಂತ ನಿಮ್ಗೆಲ್ಲ ಪ್ರಶ್ನೆ ಬಂದಿರಬಹುದಾ? ಇದು ಕೂಡ ಒಬ್ಬ ಪ್ರಾತಸ್ಮರಣೀಯ ಅಂತ ಹೇಳ್ಬೋದು. ಆ ಪ್ರಾತಸ್ಮರಣೀಯ ಕನ್ನಡಿಗ ಅಲ್ಲ, ಆತ ಒಬ್ಬ ಬ್ರಿಟಿಷ್ ಅಧಿಕಾರಿ. 8 ವರ್ಷಗಳ ಕಾಲ ಕನ್ನಡವನ್ನ ಅಭ್ಯಾಸ ಮಾಡಿ ಪ್ರೀತಿಯಿಂದ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಮಾಡಿಕೊಂಡಂತಹ ಮೊಟ್ಟ ಮೊದಲ ಬೆಂಗಳೂರಿನ ಜಿಲ್ಲಾಧಿಕಾರಿ. ಆತನ ಹೆಸರು ಮಾರ್ಕ್ ಕಬ್ಬನ್. ಇವತ್ತೆಲ್ಲ ಕಬ್ಬನ್ ಪಾರ್ಕಿಗೆ ಹೋಗ್ತಿರಲ್ಲ, ಕಬ್ಬನ್ ಪಾರ್ಕಿಗೆ ಹೋದಾಗ ಆತನನ್ನ ನೆನೆಯಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆ ಪಂಚವಾರ್ಷಿಕ ಯೋಜನೆಗಳು ಅಂತ ಕರಿತೀವಿ. ಭಾರತಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ಪ್ರಧಾನಮಂತ್ರಿಯವರು ಜಾರಿಗೆ ತರ್ತಾರೆ. ಆ ಪಂಚವಾರ್ಷಿಕ ಯೋಜನೆಗಳ ನಿರ್ಮಾತೃ ಯಾರು ಅಂತ ಹುಡುಕ್ತಾ ಹೋದಾಗ ಪಂಚವಾರ್ಷಿಕ ಯೋಜನೆಗಳನ್ನು ಕೂಡ ಜಾರಿಗೆ ತಂದದ್ದು ನಮ್ಮ ಕನ್ನಡದ ಚಿಕ್ಕದೇವರಾಜ ಒಡೆಯರ್. 1680ನೇ ಇಸವಿಯಲ್ಲಿ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಅದಷ್ಟೇ ಅಲ್ಲದೆ ಇನ್ನೊಂದು ಮಹತ್ತರವಾದ ಕಾರ್ಯವನ್ನ ಮಾಡ್ತಾರೆ. ಏನಿರ್ಬೋದು? ಭಾರತಕ್ಕೆ ಮೊಟ್ಟ ಮೊದಲ ಮಾದರಿ ಆಡಳಿತ ವ್ಯವಸ್ಥೆಯನ್ನ ರೂಪಿಸಿಕೊಟ್ಟಂತಹವರು ಚಿಕ್ಕದೇವರಾಜ ಒಡೆಯರ್ ಆಗಿರ್ತಾರೆ. ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಸಮಾಜ ವಿಜ್ಞಾನದ ಪಠ್ಯಪುಸ್ತಕದಲ್ಲಿ ಇದೆಲ್ಲ ಇರುತ್ತೆ, ನೀವು ಓದಿರಬಹುದು. ಹಟ್ಟಾರ ಕಚೇರಿಯನ್ನು ಸ್ಥಾಪಿಸಿ ಆಡಳಿತವನ್ನ 18 ಭಾಗವಾಗಿ ವಿಂಗಡಿಸಿ ಕನ್ನಡಕ್ಕೆ ಕೊಟ್ಟಂತಹವರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮೈಸೂರಿನ ಚಿಕ್ಕದೇವರಾಜ ಒಡೆಯರ್ 1680ರಲ್ಲಿ. ಹಾಗೆ ಹೆಣ್ಣು ಮಕ್ಕಳಿಗೆ ನನ್ನ ಒಂದು ಪ್ರಶ್ನೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ಕಾಲ ಆಳ್ವಿಕೆ ಮಾಡಿದ ರಾಣಿ ಯಾರು? ಕರ್ನಾಟಕವನ್ನು ಬಿಟ್ಟು ಬೇರೆಲ್ಲೂ ಹೋಗೋದು ಬೇಕಾಗಿಲ್ಲ, ಕರ್ನಾಟಕಕ್ಕೆ ವಾಪಸ್ ಬನ್ನಿ. ಭಾರತದಲ್ಲಿ ಅತ್ಯಂತ ಹೆಚ್ಚು ಕಾಲ ಆಳ್ವಿಕೆ ಮಾಡಿದ ರಾಣಿ ಬಿದ್ನೂರು ಸಂಸ್ಥಾನದ ಚೆನ್ನಭೈರಾದೇವಿ. ಆಕೆಯನ್ನು ನಾವು ಕಾಳು ಮೆಣಸಿನ ರಾಣಿ ಅಂತ ಕೂಡ ಕರಿತೀವಿ. ಕಾಳು ಮೆಣಸನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ರಾಣಿಯವಳು ನಮ್ಮ ಪಶ್ಚಿಮ ಘಟ್ಟಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಂತಹವಳು. ನಮ್ಮ ಎಲೆಮರೆಕಾಯಿಯಾದಂತಹ ಜೀವನದುದ್ದಕ್ಕೂ ಬ್ರಹ್ಮಚಾರಿಣಿಯಾಗಿದ್ದುಕೊಂಡು ಪೂರ್ವ ಭಾಗದಲ್ಲಿ ಪೋರ್ಚುಗೀಸರು, ನಮ್ಮ ಪಶ್ಚಿಮ ಭಾಗದಲ್ಲಿ ಆದಿಲ್ ಶಾಹಿ ಸುಲ್ತಾನರು, ಉತ್ತರದಲ್ಲಿ ಮುಘಲ್ ಸುಲ್ತಾನರು, ಬಹುಮನಿ ಸುಲ್ತಾನರು, ಇವರೆಲ್ಲರ ದಾಳಿಯನ್ನ ಏಕಾಂಗಿಯಾಗಿ ತಡೆದು ನಿಲ್ಲಿಸಿ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಏಕೈಕ ರಾಣಿ ಚೆನ್ನಭೈರಾದೇವಿ 54 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾಳೆ. ಹಾಗೆ ನಮ್ಮ ಪುರಾತತ್ವ ಇಲಾಖೆ ಅಂತ ಕರಿತೀವಿ. ಇಡೀ ಭಾರತಕ್ಕೆ ಪುರಾತತ್ವ ಇಲಾಖೆಯನ್ನ ಕೊಡುಗೆಯಾಗಿ ಕೊಟ್ಟಂತಹವರು ನೀವೆಲ್ಲ ಕೂಡ ಕೇಳಿರ್ಬೋದು. ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಮೊಟ್ಟ ಮೊದಲ ಪುರಾತತ್ವ ಇಲಾಖೆಯನ್ನ ಭಾರತಕ್ಕೆ ಉಡುಗೊರೆಯಾಗಿ ಕೊಡ್ತಾರೆ. ಹಾಗೆ ಒಂದು ವಿಶೇಷವಾದಂತಹ ಸಂಗತಿಯ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಬಯಸ್ತೀನಿ. ಇದೊಂದು ವಿಶೇಷವಾದ ಸಂಗತಿ, ಜಗತ್ತಿನಲ್ಲಿ ಯಾರೂ ಕೂಡ ಇವತ್ತಿಗೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಸಾಧನೆ ಅನ್ಬೋದು. ಕನ್ನಡದ ಒಬ್ಬ ಕವಿ ಈ ತರದ ಒಂದು ಮಹಾನ್ ಸಾಧನೆಯನ್ನ ಮಾಡಿದ್ದಾನೆ. ಆತನ ಒಂದು ಕೃತಿ ಈ ಜಗತ್ತಿನ ಎಲ್ಲ ಕೃತಿಗಳಿಂದ ಮೀರಿದ್ದು ಒಂದು 10 ಆಸ್ಕರ್ ಅವಾರ್ಡ್ನ ಕೂಡ ಕೊಡಬಹುದು ಅಂತ ಅನ್ಬೋದು. ಆ ಥರದೊಂದು ಮಹತ್ವವಾದ ಸಾಧನೆಯನ್ನ ಮಾಡಿದ್ದಾನೆ. ಏನಿರ್ಬೋದಾಗಿದ್ರೆ? ಇವತ್ತಿನಿಗೂ ಯಾರಿಗೂ ಸಾಧ್ಯ ಆಗದಿರುವಂತಹ ಕೃತಿಯನ್ನ ರಚಿಸಿದಂತಹ ನಿರ್ಮಾತೃ ಜೈನಮುನಿ ಕುಮುದೇಂದು. ಜೈನಮುನಿ ಕುಮುದೇಂದು 8ನೇ ಶತಮಾನದಲ್ಲಿ ಬೆಂಗಳೂರಿನ ನಂದಿ ಬೆಟ್ಟದ ಬಳಿ ಇರುವಂತಹ ಹಳ್ಳಿಯಲ್ಲಿ ಕುಳಿತುಕೊಂಡು ಒಂದು ಕೃತಿಯನ್ನ ರಚಿಸ್ತಾನೆ. ಆ ಕೃತಿಯ ಹೆಸರೇ ಸಿರಿಭೂವಲಯ. ಈ ಕೃತಿಯಲ್ಲಿ ಹಾಗಿದ್ರೆ ಏನಿದೆ ಅಂತ ವಿಶೇಷವಾಗಿದ್ದು ಅಂತ ಕೇಳಿದ್ರೆ ನಿಮ್ಗೆಲ್ಲರಿಗೂ ಆಶ್ಚರ್ಯ ಅನ್ಸುತ್ತೆ. ಕೃತಿಯನ್ನ ನಾವು ಪದಗಳಲ್ಲಿ, ಅಕ್ಷರಗಳಲ್ಲಿ ಓದೋದು ಸಾಧ್ಯ ಇಲ್ಲ. ಈ ಕೃತಿಯನ್ನ ಸಂಪೂರ್ಣವಾಗಿ ರಚಿಸಿರುವಂತದ್ದು ಅಂಕಲಿಪಿಯಲ್ಲಿ, ಅಂದ್ರೆ ಸಂಖ್ಯೆಗಳಲ್ಲಿ 1ರಿಂದ 64ವರೆಗಿನ ಸಂಖ್ಯೆ ಮನೆಗಳನ್ನ ಮಾಡಿ ಅದರಲ್ಲಿ ಅಕ್ಷರಗಳನ್ನು ರೂಪಿಸಿ ಆಯಾ ಸಂಖ್ಯೆಗಳಿರುವ ಜಾಗದಲ್ಲಿ ಅಕ್ಷರವನ್ನ ಹಾಕಿದ್ರೆ ಈ ಕೃತಿಯನ್ನ ಸಂಪೂರ್ಣವಾಗಿ ಓದಬಹುದು. ಇದು ವಿಶೇಷ ಅಲ್ಲ, ಇದಕ್ಕಿಂತ ಒಂದು ಮಹತ್ತರವಾದಂಥ ವಿಶೇಷ ಇದೆ. 8ನೇ ಶತಮಾನದಲ್ಲಿ ಕ್ಯಾಲ್ಕುಲೇಟರ್ಗಳಾಗಲಿ, ಗಣಕಯಂತ್ರ ಅಥವಾ ಕಂಪ್ಯೂಟರ್ಗಳಾಗಲಿ ಯಾವುದೂ ಇಲ್ಲದಂತಹ ಸಂದರ್ಭದಲ್ಲಿ ಜೈನಮುನಿ ಕುಮುದೇಂದು ಈ ಕೃತಿಯನ್ನು ರಚಿಸಿರ್ತಾರೆ. ಇವತ್ತಿಗೂ ಓದೋದಕ್ಕೆ ಸಾಧ್ಯವಿರುವಂತಹ ಜಗತ್ತಿನ 719 ಭಾಷೆಗಳಲ್ಲಿ ಓದೋದಕ್ಕೆ ಈ ಕೃತಿಯನ್ನು ಸಾಧ್ಯ ಇದೆ. ಆ ಥರ ಒಂದು ವಿಶೇಷವಾದ ಕೃತಿ. ಹೇಗೆ ಓದೋದಪ್ಪ ಅಂತ ಕೇಳಿದ್ರೆ, ಕನ್ನಡವನ್ನು ಓದಬೇಕು ಅಂತಂದ್ರೆ ಕೆಳಗಡೆಯಿಂದ ಮೇಲಿನ ಸಾಲಿನಲ್ಲಿ ಓದ್ತಾ ಹೋದ್ರೆ ಸಂಖ್ಯೆಗಳಿರುವಂತಹ ಸ್ಥಳದಲ್ಲಿ ಅಕ್ಷರಗಳನ್ನು ಹಾಕಿದ್ರೆ ಕನ್ನಡದಲ್ಲಿ ಓದಬಹುದು. ತಮಿಳಿನಲ್ಲಿ ಓದಬೇಕು ಅಂದ್ರೆ ಮೇಲಿನಿಂದ ಕೆಳಗಡೆ ಅಕ್ಷರಗಳನ್ನು ಹಾಕ್ತಾ ಬಂದ್ರೆ ತಮಿಳಿನಲ್ಲಿ ಓದಬಹುದು. 2ನೇ ಸಾಲಿನಲ್ಲಿ ಮೇಲಿಂದ ಕೆಳಗೆ ತೆಲುಗಿನಲ್ಲಿ, ಕೆಳಗಿನಿಂದ ಮೇಲೆ ಮರಾಠಿಯಲ್ಲಿ, ಈ ತರ 719 ಭಾಷೆಗಳಲ್ಲಿ ಓದೋದಕ್ಕೆ ಸಾಧ್ಯವಿರುವಂತಹ ಜಗತ್ತಿನ ಏಕೈಕ ಕೃತಿ ಸಿರಿಭೂವಲಯ. ಇನ್ನೊಂದು ವಿಶೇಷ ಇದೆ, ಈ ಕೃತಿಯಲ್ಲಿ ಇರುವಂತಹ 56 ಅಧ್ಯಾಯಗಳಲ್ಲಿ ನಮಗೆ ಇವತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ಕೇವಲ 2 ಅಧ್ಯಾಯಗಳು ಮಾತ್ರ. ಹಾಗಿದ್ರೆ ಈ 2 ಅಧ್ಯಾಯಗಳಲ್ಲಿ ಏನೇನೆಲ್ಲ ಇರಬಹುದು ಅಂತ ಕೇಳಿದ್ರೆ ನಿಮ್ಗೆ ಒಂದು ಆಶ್ಚರ್ಯ ಅನ್ಸುತ್ತೆ. ಜೈನ ಕಾವ್ಯ, ಬೌದ್ಧ ಕಾವ್ಯ, ರಾಮಾಯಣ, ಮಹಾಭಾರತ, ಖಗೋಳ ವಿಜ್ಞಾನ, ವಾಯುವಿಜ್ಞಾನ, ಹಲವಾರು ವಿಷಯಗಳನ್ನು ಒಳಗೊಂಡಂತಹ ಈ 2 ಅಧ್ಯಾಯದಲ್ಲಿದೆ. ಹಾಗಿದ್ರೆ 56 ಅಧ್ಯಾಯಗಳಲ್ಲಿ ಏನೇನೆಲ್ಲ ಇರಬಹುದಲ್ಲ? ಖಂಡಿತ ಓದೋದಕ್ಕೆ ಪ್ರಯತ್ನವನ್ನು ಮಾಡೋಣ.
ಹಾಗೆ ನಾವು ಮುಂದೆ ಹೋಗ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಬಹುದು. ಭಾರತದ ಮೊಟ್ಟ ಮೊದಲ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ದು ನಾಲ್ವಡಿ ಪ್ರಭುಗಳು. ಅದಕ್ಕೆ ಕಾರಣ ಜಮ್ಶೆಡ್ಜಿರ ಟಾಟಾರವರು ಇದನ್ನು ಸ್ಥಾಪಿಸಬೇಕು ಅಂತ ಯೋಚನೆ ಮಾಡಿದಾಗ ಜಾಗವನ್ನು ಹುಡುಕ್ತಾ ಇರ್ತಾರೆ. ನಮ್ಮ ನಾಲ್ವಡಿ ಪ್ರಭುಗಳು ಸ್ವಯಂ ಮುಂದೆ ಬಂದು 370 ಎಕರೆಗಳ ಪ್ರದೇಶವನ್ನು ಬಿಟ್ಟುಕೊಟ್ಟು IISc ಸ್ಥಾಪನೆಗೆ ಕಾರಣವಾಗ್ತಾರೆ. ಹಾಗೆ ಜಗತ್ತಿನಲ್ಲಿ ಒಂದು ವಿಶೇಷವಾದಂತಹ 2 ಶಾಸನಗಳಿದೆ. ಯಾವ ಭಾಗದಲ್ಲೂ ಕಂಡು ಬರೋದಿಲ್ಲ ಈ ತರದ ವಿಶೇಷವಾದ ಶಾಸನಗಳು. ಇದನ್ನ ಜಾರಿಗೆ ತಂದದ್ದು ನಮ್ಮ ಹೆಮ್ಮೆಯ ವಿಜಯನಗರದ ಅರಸ ಕೃಷ್ಣದೇವರಾಯ. 2 ಆ ಶಾಸನಗಳು ಯಾವುದು ಅಂತಂದ್ರೆ, ಮೊದಲನೆಯದಾಗಿ ಹಸಿರು ಇನಾಮು, ಎರಡನೆಯದು ಕೋತಿ ಇನಾಮು. ಏನಪ್ಪಾ ಇದು ಹಸಿರು ಇನಾಮು ಅಂತಂದ್ರೆ, ದಸರಾ ನಡೀತಿದ್ದಂತಹ ಸಂದರ್ಭದಲ್ಲಿ ಕೃಷ್ಣದೇವರಾಯರು ಬಯಲ್ಸೀಮೆ ಪ್ರದೇಶ ಆಗಿರೋದ್ರಿಂದ ಹಲವಾರು ಮರಗಳನ್ನು ನೆಟ್ಟು ಪೋಷಿಸಿ ನೀರು ಹಾಕಿ ನೋಡ್ಕೊಂಡಂತಹ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದಂತಹ ಇನಾಮಾಗಿತ್ತು. ಆ ಇನ್ನೊಂದು ಶಾಸನ ಏನ್ ಹೇಳುತ್ತೆ ಅಂದ್ರೆ, ಏನಕ್ಕಪ್ಪ ಇದು ಕೋತಿ ಇನಾಮು, ಏನ್ ವಿಶೇಷ ಇದೆ ಅಂತ ನಿಮ್ಗೆ ಆಶ್ಚರ್ಯ ಅನ್ಸಿದ್ರೆ ಇದರದೊಂದು ವಿಶೇಷತೆ ಅಡಗಿದೆ. ಹಂಪಿಗೆಲ್ಲರೂ ಹೋದ್ರೆ ವಿರೂಪಾಕ್ಷ ದೇವಸ್ಥಾನವನ್ನ ಎಲ್ಲ ನೋಡಿರ್ತೀರಾ. ಆ ವಿರೂಪಾಕ್ಷ ದೇವಸ್ಥಾನದ ಹಿಂಭಾಗದ 24 ಎಕರೆಗಳ ಪ್ರದೇಶದಲ್ಲಿ ಬಾಳೆಯನ್ನ ಬೆಳೀತಾ ಇದ್ರು. ಸಂಪೂರ್ಣವಾಗಿ ಬಾಳೆಯನ್ನ ಬೆಳೀತಿದ್ರು. ಆದ್ರೆ ಅಲ್ಲಿನ ಒಂದೇ ಒಂದು ಬಾಳೆ ಹಣ್ಣನ್ನು ಕೂಡ ಯಾರೂ ಉಪಯೋಗಿಸ್ತಾ ಇರಲಿಲ್ಲ. ಅದನ್ನು ಸಂಪೂರ್ಣವಾಗಿ ಕೋತಿಗಳಿಗೆ ಬಿಟ್ಟಂತಹ ಪ್ರದೇಶ, ಕೋತಿ ಇನಾಮಿನ ಪ್ರದೇಶ ಅಂತ ಕರಿತಾ ಇದ್ರು. ಆತರ ಊರಿಗೆ ದಾಳಿ ಮಾಡದಂತೆ, ತೊಂದರೆಯನ್ನು ಕೊಡದಂತೆ ತಡಿಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣದೇವರಾಯರು ಕೋತಿ ಇನಾಮನ್ನು ಕೂಡ ಕೊಟ್ಟಿದ್ರು. ಇದೊಂದು ಜಗತ್ತಿನ ವಿಶೇಷಗಳಲ್ಲಿ ಒಂದು ಅಂತ ಹೇಳ್ಬಹುದು. ಹಾಗೆ ಮತದಾನ ಮಾಡಿದ ನಂತರ ನಾವೆಲ್ಲ ಬೆರಳಿಗೆ ಇಂಕನ್ನು ಹಚ್ಕೊಳ್ತೀವಲ್ವಾ, ಆ ಇಂಕನ್ನ ಕೊಡೋದು ಕೂಡ ನಮ್ಮ ಮೈಸೂರಿನ ವಾರ್ನಿಷ್ ಅಂಡ್ ಪೇಂಟ್ಸ್. ಬರೀ ಭಾರತಕ್ಕೆ ಮಾತ್ರ ಕೊಡ್ತಾ ಇದೆಯಾ? ಖಂಡಿತ ಇಲ್ಲ. ಸ್ವತಂತ್ರ ಪೂರ್ವದಿಂದಲೂ ಕೂಡ ಜಗತ್ತಿನ 143 ಅಥವಾ 144 ರಾಷ್ಟ್ರಗಳಿಗೆ ಇಂದಿಗೂ ಕೂಡ ಆ ಇಂಕನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಮೊದಲು ಆ ಇಂಕನ್ನ ಹಣ್ಣಿನಿಂದ ತಯಾರಿಸ್ತಾ ಇದ್ರು. ಅದರ ಹೆಸರು ಕೂಡ ಬದಲಾಗಿತ್ತು, ಮೈಸೂರು ಲ್ಯಾಂಕರ್ಸ್ ಅಂಡ್ ಪೇಂಟ್ಸ್ ಅಂತ ಇತ್ತು. ಇವತ್ತು ಆರ್ಟಿಫಿಷಿಯಲ್ ಆಗಿ ಅದನ್ನು ತಯಾರಿಸ್ತಾ ಇರೋದ್ರಿಂದ ಮೈಸೂರು ವಾರ್ನಿಷ್ ಅಂಡ್ ಪೇಂಟ್ಸ್ ಅಂತ ಆಗಿದೆ. ಹಾಗೆ ಅದಷ್ಟೇ ಅಲ್ಲದೆ ಹಲವಾರು ಮೊದಲುಗಳನ್ನು ನಾವು ಕೊಟ್ಟಿದ್ದೀವಿ. ಭಾರತಕ್ಕೆ ಮೊಟ್ಟ ಮೊದಲ ವನ್ಯಜೀವಿ ಕಾಯ್ದೆಯನ್ನು ಕೊಟ್ಟಂತಹವರು ನಮ್ಮ ಕನ್ನಡಿಗರು. ಹಾಗೆ ಭಾರತಕ್ಕೆ ಮೊಟ್ಟ ಮೊದಲ ಇಲ್ಲಿವರೆಗಿನ ರಾಕೆಟ್ ಕಾರ್ಖಾನೆ ಇದ್ದದ್ದು ಎಲ್ಲಿ ಅಂತಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಿದ್ನೂರಿನಲ್ಲಿ ಬಾವಿಯಲ್ಲಿ ಸಿಕ್ಕಂತಹ ರಾಕೆಟ್ ಕಾರ್ಖಾನೆಗಳ ಉಲ್ಲೇಖದಿಂದ ಅಲ್ಲಿತ್ತು ಅಂತ ಹೇಳ್ತಾರೆ. ಹಾಗೆ ಕನ್ನಡ ರಾಜ್ಯೋತ್ಸವ ಬಂತು ಅಂತಂದ್ರೆ ಎಲ್ಲರೂ ಹೆಮ್ಮೆಯಿಂದ ಬೀಗ್ತೀವಿ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಅಂತ ಶುಭವನ್ನು ಕೋರ್ತೀವಿ. ನಮ್ಮ ಒಂದು ದೇಶ ಇದೆ, ಆ ದೇಶ ಪ್ರತಿ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡದಲ್ಲೇ ಶುಭಾಶಯಗಳನ್ನು ಕೋರ್ತಾ ಬಂದಿದೆ. ಇವತ್ತಲ್ಲ, ಸ್ವತಂತ್ರ ಪೂರ್ವದಿಂದಲೂ ಕೂಡ. ಆ ದೇಶ ಬೇರೆ ಯಾವುದೂ ಅಲ್ಲ, ಇಸ್ರೇಲ್. ಇಸ್ರೇಲ್ನ ಈ ದೇಶ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಕನ್ನಡದಲ್ಲೇ ಯಾಕೆ ಶುಭಾಶಯವನ್ನು ಕೋರ್ತಾರೆ? ಅಷ್ಟೊಂದು ಕನ್ನಡದ ಮೇಲೆ ಅಭಿಮಾನ ಯಾಕೆ ಅಂತಂದ್ರೆ, ಕನ್ನಡಿಗರು ಮಾಡಿದಂತಹ ಒಂದು ವೀರಾವೇಶದ ಹೋರಾಟದ ಕಾರಣವೇ ಇದರ ಫಲ ಅಂತನ್ಬೋದು. ಹೈಫಾ ಅನ್ನುವಂಥ ಒಂದು ಬಂದರಿದೆ ಇಸ್ರೇಲ್ನಲ್ಲಿ, ಪ್ರಮುಖವಾದ ಹೃದಯ ಭಾಗದ ಬಂದರು, ಹೃದಯ ಭಾಗದ ಮಾರುಕಟ್ಟೆಗಳೆಲ್ಲ ನಡೆಯುವಂತಹ ಬಂದರು. ಹಾಗಾಗಿ ಅದನ್ನ ಜರ್ಮನಿಯವರು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಕನ್ನಡದ ಅಶ್ವಾರೋಹಿಗಳು, ಮೈಸೂರಿನ ಅಶ್ವಾರೋಹಿಗಳು, ಹಾಗೆ ಅದಷ್ಟೇ ಅಲ್ಲದೆ ಪಂಜಾಬಿನ ಅಶ್ವಾರೋಹಿಗಳು ಇವರೆಲ್ಲರೂ ಕೂಡ ಹೋಗಿ ಒಟ್ಟಾಗಿ ನಿಂತು ಯಾವುದೇ ರೀತಿಯ ಆಧುನಿಕ ಆಯುಧಗಳು ಇಲ್ಲದೆ ಬರ್ಜಿ, ಈಟಿ, ಭಲ್ಲೆ ಈ ಥರದನ್ನು ಉಪಯೋಗಿಸಿ ತಮ್ಮ ಹೋರಾಟವನ್ನು ಮಾಡಿ ತಮ್ಮ ಜೀವವನ್ನು ತೆತ್ತು ಆ ಹೈಫಾ ಬಂದರನ್ನು ಇಸ್ರೇಲ್ಗೆ ಉಳಿಸಿಕೊಡ್ತಾರೆ. ಹಾಗಾಗಿ ಪ್ರತಿ ಕನ್ನಡ ರಾಜ್ಯೋತ್ಸವಕ್ಕೆ, ಹಾಗೆ ಅದಷ್ಟೇ ಅಲ್ಲದೆ ತನ್ನ ಪ್ರತಿ ರಾಯಭಾರ ಕಚೇರಿಗಳಲ್ಲಿ ಇಸ್ರೇಲ್ ನಾಲ್ವಡಿ ಕೃಷ್ಣರಾಜ ಒಡೆಯರನ ಫೋಟೋನ ಹಾಕಿದೆ. ನಾವೆಷ್ಟು ಜನ ಅವ್ರನ್ನ ನೆನಿತೀವಿ? ಖಂಡಿತ ಇಲ್ಲ ಅಲ್ವಾ? ಆ ರೀತಿ ಮಹತ್ತರವಾದ ಸಾಧನೆಯನ್ನ ಮಾಡಿಕೊಟ್ಟಂಥವ್ರು ನಮ್ಮ ಹೆಮ್ಮೆಯ ನಾಲ್ವಡಿ ಪ್ರಭುಗಳು ಅನ್ಬೋದು. ಅವರ ಸಾಧನೆ ಇಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ರಚಿಸಿದ್ದಿರ್ಬೋದು. ಹಾಗೆ ಅದಷ್ಟೇ ಅಲ್ಲದೆ ಹಲವಾರು ಸಾಧನೆಗಳಿಗೆ ಕನ್ನಡಕ್ಕೆ ಕಾರಣಕರ್ತರಾದಂಥವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೊದಲನೆಯ ಕುಟುಂಬ ಕಲ್ಯಾಣ ಯೋಜನೆಯನ್ನು ತಂದಿದ್ದಾಗಿರ್ಬೋದು, ವಿಧವಾ ವೇತನವನ್ನು ತಂದಿದ್ದಾಗಿರ್ಬೋದು, ಹಲವಾರು ಈ ಥರದ ಸಾಧನೆಗಳನ್ನು ಮಾಡಿದ್ದವರು ನಮ್ಮ ಕೃಷ್ಣದೇವರಾಯ ಒಡೆಯರ್ ಅಂತ ಹೇಳ್ಬೋದು. ನಾಲ್ವಡಿಯವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಹಾಗೆ ನೀವೆಲ್ಲ ನೆನಪಿರ್ಬೋದು, ಬಯಲ್ಸೀಮೆಯಲ್ಲಿ ಒಂದು ನದಿ ಹರಿಯುತ್ತೆ, ಅದರ ಹೆಸರು ವೇದಾವತಿ ಅಂತ. ಆ ವೇದಾವತಿ ನದಿ ಹರಿಬೇಕಾದ್ರೆ ಬಯಲ್ಸೀಮೆ, ಅಜ್ಜಂಪುರ ಈ ಕಡೆ ಭಾಗದಲ್ಲ ತುಂಬಾ ಬರಗಾಲ ಇದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅಲ್ಲಿಗೆ ನೀರಾವರಿ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಯೋಚನೆಯನ್ನ ಮಾಡಿ, ಅದಕ್ಕಾಗಿ ಏನೂ ಇರೋದಿಲ್ಲ, ಸಂಪೂರ್ಣ ದುಡ್ಡು ಖರ್ಚಾಗಿ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ತನ್ನ ಅರಮನೆಯಲ್ಲಿ ತನ್ನ ಪೂರ್ವಾರ್ಜಿತವಾಗಿ ಬಂದಂತಹ ಆಭರಣಗಳನ್ನ ಕರಗಿಸಿ ವಾಣಿ ವಿಲಾಸ ಸಾಗರ ಅನ್ನುವಂಥ ಅಣೆಕಟ್ಟನ್ನು ನಿರ್ಮಿಸಿ ಇವತ್ತಿಗೂ ಕೂಡ ಆ ಭಾಗದ ಬಯಲ್ಸೀಮೆಯ ಜನ ಎಲ್ಲರಿಗೂ ಕೂಡ ನೀರಾವರಿಗೆ ಕಾರಣಕರ್ತರಾದಂತಹವರು ನಮ್ಮ ಹೆಮ್ಮೆಯ ನಾಲ್ವಡಿಯವರ ತಾಯಿ ವಾಣಿ ವಿಲಾಸ ಸನ್ನಿಧಾನ. ಇದನ್ನು ನಿರ್ಮಿಸುವಾಗ ತುಂಬ ತೊಂದರೆಗಳನ್ನು ಅನುಭವಿಸಿದ್ರು. ಆದರೂ ಕೂಡ ಆ ಎಲ್ಲ ತ್ಯಾಗಗಳನ್ನು ಮಾಡಿ ಇವತ್ತಿಗೂ ಕೂಡ ಅವರ ಹೆಸರೇ ಹೇಳ್ಕೊಂಡು ನಾವು ನೀರು ಕುಡಿಬೇಕಾದಂತಹ ಒಂದು ಪರಿಸ್ಥಿತಿಗೆ ನಾವು ತಂದ್ಕೊಂಡಿದ್ದೀವಿ. ಅವರಿಗೆ ನಮನಗಳನ್ನು ಸಲ್ಲಿಸಲೇಬೇಕಾದಂಥದ್ದು ನಮ್ಮ ಕರ್ತವ್ಯ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಎಲ್ಲ ಮಹನೀಯರನ್ನ ನೆನೆಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ ಅಂದ್ಕೊಳ್ತೀನಿ. ಕನ್ನಡಕ್ಕೆ ಹಲವಾರು ಇನ್ನೂ ಮೊದಲುಗಳಿದೆ.
ಆದರೆ ಇವನ್ನು ಮುಖ್ಯವಾಗಿ ನೆನಬೇಕಾಗಿದ್ದು ನಮ್ಮ ಕರ್ತವ್ಯ. ಕನ್ನಡವನ್ನು ಬೆಳೆಸಿ ಉಳಿಸೋದು ಎರಡನೇದಾದರೆ, ಮೊದಲನೇದಾಗಿ ಮನೆಗಳಲ್ಲಿ ಕನ್ನಡವನ್ನು ಬಳಸೋಣ, ಈ ಎಲ್ಲ ಮಹನೀಯರನ್ನು ನೆನೆಯೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದುವರೆಗೂ ಕನ್ನಡದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಿಕೊಟ್ಟರು ಶ್ರೀನಿಧಿ ಹೆಬ್ಬಾರ್.